ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೆ ಸ್ಮಾಲ್ ಸ್ಟೋರಿಯೊಂದಿಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಅದೇನು ಅಂದರೆ, ಒಂದೂರಲ್ಲಿ ರಾಮಣ್ಣ ಮತ್ತು ಶಾಮಣ್ಣ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅವ್ರೇನೋ ಒಂದು ರೀಸನ್ನಿಂದ ಮತ್ತೆ ಜಗಳಾಡಿ ದೂರ ಆಗಿರ್ತಾರೆ. ದೂರ ಆಗಿದ್ಮೇಲೆ ರಾಮಣ್ಣ ತನ್ನ ಪಾಡಿ ತಾನೊಂದು ಹೋಟೆಲ್ ಇರುತ್ತೆ, ತನ್ನ ಪಾಡಿ ತಾನು ಹೋಟೆಲ್ ಮಾಡಿಕೊಂಡು ಚೆನ್ನಾಗಿ ಇದ್ದದ್ರಲ್ಲೇ ನೆಮ್ಮದಿ ಜೀವನ ಮಾಡ್ತಾ ಇರ್ತಾನೆ. ಅವನು ಇದನ್ನ ನೋಡಿ ಶಾಮಣ್ಣನಿಗೆ ಸಹಿತಕ್ಕಾಗಲ್ಲ. ಇವನು ಇದ್ದದ್ರಲ್ಲೇ ಎಷ್ಟು ಚೆನ್ನಾಗಿರ್ತಾನಲ್ಲ, ಆರಾಮಿದ್ದಾನೆ, ಇವ್ನು ಏನಾದರೂ ಮಾಡಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾನೆ. ಒಂದಿನ ಯೋಚನೆ ಮಾಡ್ತಾನೆ, ಇವನಿಗೆ ಮುಗಿಸೇ ಬಿಡಬೇಕಿನ್ನ, ಅಂದ್ರೆ ಸಾಯಿಸ್ಬಿಡ್ಬೇಕು ಅಂತ ಯೋಚನೆ ಬರುತ್ತೆ. ಅವಾಗಿಂದ ಅವ್ನು ಟೈಮ್ ನೋಡ್ತಾ ಇರ್ತಾನೆ, ಯಾವಾಗ ಸಿಗ್ತಾನ ರಾಮಣ್ಣ ಅಂತ. ನೋಡ್ತಾ ಇರ್ಬೇಕಾದ್ರೆ ಒಂದಿನ ರಾಮಣ್ಣ ಎಲ್ಲ ಕೆಲಸ ಮುಗಿತದ, ಹೋಟೆಲ್ ಕೆಲಸ, ತನ್ನ ಊಟಕ್ಕೆ ನೀಡ್ಕೊಂಡು ಗ್ಲಾಸಲ್ಲಿ ನೀರು ತುಂಬಿಟ್ಕೊಂತಾನ. ಉಣ್ಬೇಕನ್ನೋದ್ರಾಗ ಒಳಗಡೆ ಕುಕ್ಕರ್ ವಿಸಿಲ್ ಆಗುತ್ತೆ. ಗ್ಯಾಸ್ ಆಫ್ ಮಾಡಿ ಬಂದು ಉಂಡ್ರಾಯ್ತು, ಮತ್ತೆ ಯಾರನ್ನ ಬಂದು ಇರುತ್ತ ಅಂತೇಳಿ ಅದನ್ನ ಅಲ್ಲೇ ಬಿಟ್ಟು ಗ್ಯಾಸ್ ಆಫ್ ಮಾಡಿ ಬರಕ ಒಳಗೆ ಹೋಗ್ತಾನೆ. ಇದಕ್ಕೋಸ್ಕರ ಕಾಯ್ತಾ ಇರ್ತಾನಲ್ಲ ಶಾಮಣ್ಣ, ಬೇಗ ಬೇಗ ಬಂದು ಅಲ್ಲಿ ನೀರು ತುಂಬ್ಕೊಂಡಿಟ್ಟಿರ್ತಾನಂತ ಕುಡಿಬೇಕಂತ, ಅದರಲ್ಲೇ ವಿಷ ಬೆರೆಸಿಬಿಡ್ತಾನ. ಬೆರೆಸಿ ಚೆನ್ನಾಗಿ ಕಲಸಿ ಬಿಡ್ತಾನ. ಇದನ್ನ ಕುಡಿದ್ರೆ ರಾಮಣ್ಣ ಸತ್ತೋಗ್ಬಿಡ್ತಾನೆ ಅಂತೇಳಿ ಒಳಗಡೆ ಯಾರೋ ಬಂದ್ ಶಬ್ದ ಆದಂಗಾಗುತ್ತೆ. ಇನ್ನ ಬರೋದು ರಾಮಣ್ಣ ಬರಾಕ್ ನೋಡ್ತಾ ಇರ್ತಾನೆ. ಬರೋಷ್ಟೊತ್ತಿಗೆ ನಾನು ಓಡೋಗ್ಬೇಕಲ್ಲ ಅಂತ ಶಾಮಣ್ಣ ಓಡಿ ಹೋಗ್ತಾ ಇರ್ತಾನೆ. ಓಡಿ ಹೋಗ್ತಾ ಇರ್ಬೇಕಾದ್ರೆ ಗೋಡೆ ತಗ್ಲಿ ಬಿದ್ದ್ಬಿಡ್ತಾನೆ. ಬಿದ್ದ ತಕ್ಷಣ ತಲೆ ಒಂದು ಚಕ್ಕರ್ ಬಂದಂಗೆ ಆಗ್ಬಿಡ್ತದೆ, ಬಿದ್ದ್ಬಿಡ್ತಾನ. ರಾಮಣ್ಣ ಓಡಿ ಬಂದು ನೋಡ್ತಾನೆ, ಏನೋ ಶಬ್ದ ಆಯ್ತಲ್ಲ ಅಂತ. ನೋಡಿದ್ರೆ ಶಾಮಣ್ಣ ಬಿದ್ದಿರ್ತಾನೆ. ಅಯ್ಯೋ ಪಾಪ ಅಲ್ಲ, ಚಕ್ಕರ್ ಬಂದು ಬಿದ್ದಾನ, ಓಶಿಲ್ಲ ಇವರಿಗೆ ಅಂತೇಳಿ ಅಲ್ಲೇ ಊಟ ಮತ್ತೆ ನೀರು ತುಂಬ್ಕೊಂಡಿರ್ತಾನಲ್ಲ, ಅದೇ ಗ್ಲಾಸ್ ನೀರು ತಗೊಂಡು ಅವ್ನು ನೀರು ಕುಡಿಸ್ಬಿಡ್ತಾನ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತೇಳಿ. ಅವಾಗ ನೀರು ಕುಡಿಸಿ ಶಾಮಣ್ಣ ಸುಧಾರಿಸ್ಕೊ, ಏನಾಗಲ್ಲ ಅಂತೇಳಿ ನೀರು ಕುಡಿಸ್ಬಿಡ್ತಾನೆ. ಅವನಿಗೂ ಅದು ಬಿದ್ದಿರುತ್ತಲ್ಲ, ಅಷ್ಟು ಪ್ರಜ್ಞೆ ಇರೋದಲ್ಲ, ಆ ನೀರು ಕುಡಿದು ಬಿಡ್ತಾನೆ. ಆ ನೀರು ಕುಡಿದು ಏನಾಗುತ್ತೆ, ಅವನ ಕತೆನೇ ಮುಗಿಯುತ್ತಲ್ಲ. ಅದಕ್ಕಾಗಿ ಫ್ರೆಂಡ್ಸ್, ನಾವು ಹೇಳೋದು, ಯಾವಾಗ್ಲೂ ಒಬ್ರಿಗೆ ಕೆಟ್ಟದನ್ನ ನಾವು ಯಾವತ್ತೂ ಬಯಸಬಾರ್ದು. ಒಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅದು ನಮ್ಗೆ ಕೆಟ್ಟದ್ದು ಆಗೋದೇ ಈ ಕಥೆಯ ಮುಖ್ಯ ಸಾರಾಂಶ. ನಮ್ಮ ಪಾಡಿಗೆ ಆದ್ರೆ ಒಳ್ಳೇದ್ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಪಾಡಿಗೆ ನಾವ್ ಇದ್ಬಿಡೋಣ, ಇನ್ನೊಬ್ರು ಬಾಳಲ್ಲಿ ಆಟ ಆಡ್ಬಾರ್ದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಕತೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಈ ಸ್ಟೋರಿನ 4 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಕಥೆಯೊಂದಿಗೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.